ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಾಯ್ ಗೆಳೆಯರೇ, ನಮಸ್ತೆ. ಆಚಾರ್ಯಸ್ ಕಲ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಮಧುಸೂದನ್ ಆಚಾರ್ಯ. ನೋಡಿ, ಇವತ್ತು ಟೈಟ್ಲ್ ನಿಮ್ಗೆ ಗೊತ್ತಾಗುತ್ತೆ. ಜ್ಯೋತಿಷ್ಯ ವಿಚಾರದಲ್ಲಿ ಒಂದು ಡೈವರ್ಸ್ ಜಾತಕ ಇದು. ಮದುವೆ ಆಗಿ ಒಂದು 2 ವರ್ಷಕ್ಕೆಲ್ಲ 2 ಅಥವಾ 3 ವರ್ಷ, 2 ವರ್ಷಕ್ಕೆ ಸ್ಟಾರ್ಟ್ ಆಗಿದೆ ಡೈವರ್ಸ್ಗೆ ಅಪ್ಲೈ ಮಾಡೋದು. ಇವರು ಅಥವಾ 1 ವರ್ಷ ಸ್ವಲ್ಪ ಎಳೆದಾಡಿ ಮದುವೆ ಆಗಿ ಒಂದು 2-3 ವರ್ಷಕ್ಕೆಲ್ಲ ಇವರು ಡಿವೋರ್ಸ್ ತೊಗೊಂಡಿದ್ದಾರೆ. ಅದು ಇವರು ಯಾಕೆ ಈ ಥರ ಆಯಿತು, ಜಾತಕದಲ್ಲಿ ಏನು ಈ ಥರ ಪರಿಹಾರ ಇದ್ದರೆ, ಆ್ಯಕ್ಚುಲಿ ಇದು ಬಂದು ಹುಡುಗನ ಜಾತಕ ಇದು, ಹುಡುಗನ ಜಾತಕ ಇದು. ಬಟ್ಟು ಹುಡುಗಿ ಜಾತಕ ನನಗೆ ತಗೊಳಕ್ಕಾಗಲಿಲ್ಲ. ಅದರಲ್ಲಿ ಜೊತೆ ನಿಮ್ಗೆ 2 ಟ್ಯಾಲಿ ಮಾಡಿ ತೋರಿಸ್ತಾ ಇದೆ ಏನು ಸಮಸ್ಯೆ ಇತ್ತು ಅಂತ. ಡೈವರ್ಸ್ ಜಾತಕ ಅಂದರೆ ನಮಗೆ ಒಂದು 2 ಥರ ಸಿಗುತ್ತೆ. ನಿಮ್ಗೆ ಯಾವ ರೀತಿ ಅನ್ನೋದಾದರೆ, ಜಾತಕದಲ್ಲಿ ಏನೂ ತೊಂದರೆ ಇರಲ್ಲ, ಆದರೂ ಡೈವರ್ಸ್ ಆಗುತ್ತೆ ಅನ್ನೋದಾದರೆ, ಅವರು ಮದುವೆ ಮಾಡೋಕ್ಕೆ ಮುಂಚೆ ಗಣಕೂಟಗಳು ಮತ್ತು ಯೋನಿಕೂಟ ಇವೆಲ್ಲ ನೋಡಿರಲ್ಲ, ಮಿಸ್ ಮ್ಯಾಚ್ ಆಗಿರುತ್ತೆ, ಅದನ್ನೇ ಕೊಟ್ಟು ಮಾಡಿರ್ತಾರೆ. ಅದು ಸಕ್ಸಸ್ ಆಗಿರಲ್ಲ, ಅದು ಫೇಲ್ಡ್ ಆಗಿರ್ತದೆ. ಮದುವೆ ಆದಮೇಲೆ ಮ್ಯಾಚ್ ಆಗೋಲ್ಲ, ಸೊ ಅದು ಬಿಟ್ಟು ಹೋಗ್ಬಿಡ್ತವೆ. ಇನ್ನೊಂದು ಕೇಸ್ ಹೇಗೆ ಅಂದರೆ, ಜಾತಕದಲ್ಲೇ ಬಂದುಬಿಟ್ಟಿರ್ತದೆ ಅವ್ರಿಗೆ ಮದುವೆಯಲ್ಲಿ ವಿವಾಹ ಯೋಗ ಇರೋದಿಲ್ಲ, ಡೈವರ್ಸ್ ಆಗಿಬಿಡ್ತಾರೆ. ಅಥವಾ ಮದುವೆ ಆದ್ರೂ ಗಲಾಟೆ ಆಗಿ ಮನಸ್ತಾಪಗಳಾಗಿ ಬಿಟ್ಟು ಹೋಗ್ಬಿಡೋದು, ಡೈವರ್ಸ್ ಆಗೋದು, ದೂರ ಆಗ್ಬಿಡೋದು, ಈ ರೀತಿ ಆಗ್ತದೆ. ಆ ಥರ ಒಂದು ಕಂಡೀಷನ್ ಇರ್ತಕ್ಕಂಥ ಜಾತಕ ಇದು. ಡೈವರ್ಸ್ ಆಗೋಕ್ಕೂ ಮುಂಚೆ ಇದು ಬಿಟ್ಟೋಗಿರ್ತಕ್ಕಂಥ ಜಾತಕ ಇದು. ಮನಸ್ತಾಪ ತುಂಬ ಬಂದು ಹುಡುಗನ ಜಾತಕ ಇದು. ಯಾವ ರೀತಿ ಅಂತ ತಿಳಿಸ್ಕೊಡ್ತೀವಿ ನೋಡಿ. ಹುಡುಗನ ಪರ್ಮಿಷನ್ ತೊಗೊಂಡೇ ಮಾಡ್ತಾಯಿದ್ದೀವಿ ಜಾತಕನ. ನೋಡಿ, ನಾವು ಆ್ಯಕ್ಚುಲಿ ಕಾಮನ್ನಾಗಿ ನೋಡೋದು ಮದುವೆಗೆ ಸಂಬಂಧಪಟ್ಟ ವಿಚಾರ ನೋಡೋದು 7ನೇ ಮನೆ. ಜಾತಕದಲ್ಲಿ 7ನೇ ಮನೆ ನೋಡಿಬಿಟ್ರೆ ನಮಗೆ ವಿವಾಹಕ್ಕೆ ಸಂಬಂಧಪಟ್ಟಿದ್ದು ಏನಂತ ವಿಚಾರ ಗೊತ್ತಾಗ್ಬಿಡುತ್ತೆ. ನೋಡಿ, ಇಲ್ಲಿ ಲಗ್ನ ಸಿಂಹಲಗ್ನಕ್ಕೆ ಅಧಿಪತಿ ಬಂದು ರವಿ 2ನೇ ಮನೆಯಲ್ಲಿ ಕೇತು ಜೊತೆ ಇದ್ದಾನೆ. ಅಷ್ಟಮದಲ್ಲಿ ರಾಹು ಇದ್ದಾನೆ. ರಾಹು ಮತ್ತು ಕೇತು ರವಿನ ನೋಡ್ತಾ ಇದ್ದಾರೆ, ರವಿ ಜೊತೆ ಇದ್ದಾರೆ. ಇಲ್ಲಿ ರಾಹು ರವಿ ನೋಡ್ತಾ ಇದ್ದಾನೆ, ಕೇತು ರವಿ ಜೊತೆ ಇದ್ದಾನೆ. ಸೊ ಲಗ್ನಾಧಿಪತಿಗೆ ರಾಹು ಮತ್ತು ಕೇತುಗಳ ಒಂದು ಬಂಧನ ಆಯ್ತು. ಇಲ್ಲಿ ಲಗ್ನಾಧಿಪತಿಗೆ ರಾಹು ಕೇತು ಬಂಧನ ಬರಬಾರ್ದು, ಸ್ವಲ್ಪ ಸಂಕಷ್ಟ ಆಗ್ಬಿಡ್ತದೆ. ಯಾವುದೇ ಜಾತಕ ಆಗಲಿ, ಯಾವುದೇ ಆಗಿರಲಿ. ಸೊ ಇನ್ನು ನಾವು ಮದುವೆ ವಿಚಾರ ನೋಡಬೇಕಾದ್ರೆ ಸಪ್ತಮ 7ನೇ ಮನೆ ನೋಡಬೇಕು. 7ನೇ ಮನೆ ಅಧಿಪತಿ ಶನಿ. ನೋಡಿ, 7ನೇ ಮನೆಯಲ್ಲಿ ಅಧಿಪತಿ ಆದಂಥ ಶನಿ ಗುರುವಿನ ಜೊತೆ 11ರಲ್ಲಿದ್ದಾನೆ. ಒಳ್ಳೇದಲ್ಲ ಗುರು ಜೊತೆ ಇದು 11ರಲ್ಲಿ ನೀವು ಕೇಳ್ಬೋದು. ಗುರು ಜೊತೆ 11ರಲ್ಲಿದ್ದರೆ ಒಳ್ಳೇದಲ್ಲ ಅಂತ ಕೇಳ್ಬೋದು. ಆದರೆ ಇಲ್ಲಿ ಸಮಸ್ಯೆ ಬಂದಿರೋದಲ್ಲ, ಲಗ್ನಾಧಿಪತಿ ರವಿಗೂ ಸಪ್ತಮಾಧಿಪತಿ ಶನಿಗೂ, ಶನಿ ಮತ್ತು ರವಿ ಡೆಡ್ ಆಪೋಸಿಟ್, ಒಬ್ರಿಗೊಬ್ರು ಕಾಂಬಿನೇಷನ್ನೇ ಚೆನ್ನಾಗಿಲ್ಲ. ಇಲ್ಲಿ ರವಿ ಮತ್ತು ಶನಿ ಶತ್ರುಗಳವರು. ಆಮೇಲೆ ಇಲ್ಲಿ ಗುರು ಜೊತೆ ಇರೋದು ಒಳ್ಳೇದಲ್ಲ ಅಂತ ನೀವು ಕೇಳಿದ್ರೆ ಇಲ್ಲಿ ರಾಂಗ್ ಆಗುತ್ತೆ ಅಂತ ಹೇಳ್ತೀನಿ ನಾನು. ಯಾಕೆ ಅಂದರೆ, ಸಪ್ತಮಾಧಿಪತಿ ಶನಿ ಗುರು ಜೊತೆ ಇರೋದು, ಗುರು ಬಂದು ಇಲ್ಲಿ ಅಷ್ಟಮಾಧಿಪತಿ ಆಗಿದ್ದಾನೆ. ನಿಮ್ಮ ಜಾತಕದಲ್ಲಿ 8ನೇ ಮನೆ ಅಧಿಪತಿ ಜೊತೆ ಯಾವುದೇ ಗ್ರಹ ಬಂದರೂ ಆ ಗ್ರಹಕ್ಕೆ ತೊಂದರೆ ಆಗುತ್ತೆ. ನೀವು ತಿಳ್ಕೊಂಬಿಡಿ, ಬರ್ತಿಟ್ಕೊಂಬಿಡಿ. ಇಲ್ಲಿ ಅದೇ ಆಗಿರೋದು. 8ನೇ ಮನೆ ಅಧಿಪತಿ ಗುರು ಜೊತೆ ಶನಿ 11ರ ಸಪ್ತಮಾಧಿಪತಿ ಶನಿ ಇರೋದ್ರಿಂದ ಇವರ ಒಂದು ಸಪ್ತಮದ ವಿಚಾರಕ್ಕೆ ತುಂಬ ಅಡಚಣೆ ಆಗುತ್ತೆ, ಮನಸ್ತಾಪ ಬರುತ್ತೆ, ಗಲಾಟೆ ಆಗುತ್ತೆ, ಕಿರಿಕಿರಿ ಆಗುತ್ತೆ. ಇವ್ರ ಜೊತೆ ಅವರು ಒಂದು ಸರಿ ಹೊಂದೋದಿಲ್ಲ. ಮತ್ತೊಂದು ಸಮಸ್ಯೆ ಏನು ಅಂದರೆ, 12ನೇ ಮನೆ ಲಾಸ್ ಹೌಸ್, ಇದು 12 ಲಾಸ್ ಇದು. ಈ ಲಾಸ್ ಹೌಸ್ನ ಅಧಿಪತಿ ಚಂದ್ರ ಲಗ್ನಕ್ಕೆ ಬಂದು ಕೂತಿರೋದ್ರಿಂದ ಈ ಒಂದು ಹುಡುಗನ ಮನಸ್ಥಿತಿ ತುಂಬ ಹೀನಾಯ ಸ್ಥಿತಿವಾಗಿರ್ತದೆ. ಡಿಸಿಷನ್ ಮೇಕಿಂಗ್ ಮಾಡೋದಾಗಲಿ, ಮತ್ತು ಒಂದು ಏನೋ ಸಣ್ಣ ಪುಟ್ಟ ಮನಸ್ತಾಪಗಳನ್ನ ತಡ್ಕೊಳ್ಳೋದಾಗಲಿ, ಸಮಸ್ಯೆ ಬಗೆಹರಿಸ್ಕೊಳ್ಳೋದಾಗಲಿ ಯಾವ ಇವನ ಕೈಯಲ್ಲಿ ಆಗೋದಿಲ್ಲ. ಯಾಕಂದರೆ ಮನಸ್ಕಾರಕ ಚಂದ್ರ 12ಕ್ಕೆ ಅಧಿಪತಿಯಾಗಿ ಲಗ್ನದಲ್ಲಿ ಬಂದು ಕೂತಾಗ ಮನಸ್ಸು ಕೆಡಿಸ್ಕೊಡೋದು, ಟೆನ್ಷನ್ ತಗೊಳೋದು, ಅತಿಯಾಗಿ ಡಿಪ್ರೆಷನ್ಗೆ ಹೋಗೋದು, ಎಲ್ಲ ಸಮಸ್ಯೆಗಳು ಆಗ್ತಾ ಇರ್ತದೆ ಅವ್ರಿಗೆ. ಹಾಗಾಗಿ ಯಾವುದೇ ಒಂದು ಸಣ್ಣ ಒಂದು ಘಟನೆ ಜೀವನದಲ್ಲಿ ನಡೆದ್ರು, ವೈವಾಹಿಕ ಜೀವನದಲ್ಲಿ ನಡೆದಿದೆ, ಅದಾಗ ಗಳಿದ್ರು ಇವ್ರಿಗೆ ಮನಸ್ಸು ಕೆಟ್ಟೋಗಿ ಇವ್ರನ್ನ ದೂರ ಮಾಡ್ಕೋಬೇಕು ಅಂತ ಒಂದು ಮನಸ್ಥಿತಿ ಇವ್ರಿಗೆ ಬಂದು ಸೇರಿಕೊಂಡಿದೆ. ಮತ್ತು ಲಗ್ನಾಧಿಪತಿ ಆದಂಥ ರವಿ ಇಲ್ಲಿ ರಾಹು ಕೇತು ಜೊತೆ ಇರೋದ್ರಿಂದ ಆಟೋಮೆಟಿಕ್ಲಿ ಇವರು ಎಲ್ಲ ಒಂದು ಪ್ರೀತಿ ಪ್ರೇಮನ ಕಳ್ಕೊತಾರೆ. ಅದರಲ್ಲೂ ಸಪ್ತಮ ಶನಿ ಆಗಿರೋದ್ರಿಂದ, ಅಷ್ಟಮಾಧಿಪತಿ ಜೊತೆ ಇರೋದ್ರಿಂದ ಸಪ್ತಮಕ್ಕೂ ತೊಂದರೆ ಇದೆ. ಇಲ್ಲಿ ಲಗ್ನಾಧಿಪತಿ ಆದಂಥ ರವಿ ರಾಹು ಕೇತು ಜೊತೆ ಇರೋದ್ರಿಂದ ಈ ಹುಡುಗನಿಗೂ ತೊಂದರೆ ಇದೆ. ಇಲ್ಲಿ ಒಬ್ರಿಗೊಬ್ರಿಗೆ ಮ್ಯಾಚೇ ಆಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ಶನಿ ಅನ್ನೋದು ನಾವು ಕೋರ್ಟು ಕೇಸು ಕಚೇರಿಗಳಿಗೆಲ್ಲ ಶನಿ ಕಾರಣ ಆಗ್ತಾನೆ. ಸಪ್ತಮಾಧಿಪತಿನ ಆತ್ಮೀಯ ಆಗಿರೋದ್ರಿಂದ, ಮತ್ತು ಈ ಶನಿ ಮೇಲೆ, ಸಪ್ತಮಾಧಿಪತಿ ಮೇಲೆ ನೋಡಿ ಕುಜನ ಅಷ್ಟಮ ದೃಷ್ಟಿ. ಕುಜ ನೋಡಿ ಇಲ್ಲಿಂದ 7 ಮತ್ತು 8 ಅಷ್ಟಮ ದೃಷ್ಟಿ ಶನಿ ಮೇಲೆ ಬಿದ್ದಿರೋದ್ರಿಂದ
ತುಂಬ ಒಂದು ಗಲಾಟೆ ವಿಪರೀತ ಕೋಪಕ್ಕೆ ಹೋಗಿ ಕೋರ್ಟು ಕೇಸು ಕಚೇರಿಗೆ ಹೋಗಿ ಇದು ಡಿವೋರ್ಸ್ ಆಗಿದೆ. ಸಿಂಪಲ್ಲಾಗಿ ಹೇಳ್ತೀನಿ ಕೇಳಿ, ಯಾರ ಜಾತಕದಲ್ಲಿ 7ನೇ ಮನೆ ಅಧಿಪತಿ ಮೇಲೆ ಅಥವಾ 7ನೇ ಮನೆಯಲ್ಲಿ ಅಷ್ಟಮಾಧಿಪತಿ ಬಂದು ಕೂತ್ಕೊಂಡ್ರು ತೊಂದರೆನೇ, 7ನೇ ಮನೆಯಲ್ಲಿ 6ನೇ ಮನೆ ಅಧಿಪತಿ ಬಂದು ಕೂತ್ಕೊಂಡ್ರು ತೊಂದರೆನೇ, ಅಥವಾ 7ನೇ ಮನೆ ಅಧಿಪತಿ ಹೋಗಿ 6ಗೆ 8ರಲ್ಲಿ ಕೂತ್ಕೊಂಡ್ರು ತೊಂದರೆನೇ, 12ರಲ್ಲಿ ಹೋಗಿ ಕೂತ್ಕೊಂಡ್ರು ತೊಂದರೆನೇ. ಈ 7ನೇ ಮನೆ ಅಧಿಪತಿ ಜೊತೆ ಏನಾದರೂ ಶತ್ರುಗಳು ಯಾವುದೇ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಶನಿ ಅಂದರೆ ಶನಿ ಶತ್ರುಗ್ರಹ ಕುಜ, ರವಿ ಇವರೆಲ್ಲ ಬಂದು ಕೂತ್ಕೊಳ್ಳೋದು ಜೊತೆಯಲ್ಲಿ ಇವರು ದೃಷ್ಟಿ ಕೊಡೋದು ಮಾಡಿದ್ರೆ ಅವರ ಒಂದು ಸಂಸಾರಿಕ ಜೀವನ ಅಲ್ಲಿಗೆ ಅಡಚಣೆ ಆಗ್ತದೆ, ಅಡ್ಡಿ ಆಗ್ತದೆ, ಮುರಿದೋಗ್ತದೆ. ನೀವೇ ನೋಡ್ಕೋಬೋದು. ಅದು ಏನಾದರೂ ಕೋರ್ಟು ಕಚೇರಿಗೆ ಆ ಥರ ಹೋಗೋದಾದರೆ ಇಲ್ಲಿ ಲಗ್ನಾಧಿಪತಿನೂ ಕೆಟ್ಟಿರ್ತದೆ. ಆ ಒಂದು ಸಪ್ತಮಾಧಿಪತಿ ಮೇಲೆ ಕುಜನ ಅಷ್ಟಮ ದೃಷ್ಟಿನೋ ಕುಜನ 4ನೇ ದೃಷ್ಟಿನೋ ಬಿದ್ದಿರ್ತದೆ, ಇಲ್ಲ ಕುಜ ಜೊತೆಯಲ್ಲೇ ಇರ್ತಾನೆ, ಇಲ್ಲ ಅಂದರೆ 6ನೇ ಮನೆ ಅಧಿಪತಿ ಹೋಗಿ ಸಪ್ತಮಾಧಿಪತಿ ಜೊತೆ ಇರ್ತಾನೆ. ಇಲ್ಲ 6ಕ್ಕೂ 7ಕ್ಕೂ ಅಧಿಪತಿ ಆದಂಥ ಶನಿ 11ರಲ್ಲಿ ಅಷ್ಟಮಾಧಿಪತಿ ಗುರು ಜೊತೆ ಇರೋದೊಂದು ಸಮಸ್ಯೆ ಆದರೆ, ಆ ಶನಿ ಗುರುವಿನ ಮೇಲೆ ಕುಜನ ಅಷ್ಟಮ ದೃಷ್ಟಿ ಬಿದ್ದಿರೋದೊಂದು ಸಮಸ್ಯೆ. ಹಾಗಾಗಿ ಈ ಹುಡುಗನ ಜಾತಕನ ವ್ಯಕ್ತಿಗೆ 7ನೇ ಮನೆಯ ಒಂದು ಸುಖ ಸಂಪತ್ತುಗಳು ಅನುಭವಿಸೋಕ್ಕೆ, ಮದುವೆ ವಿಚಾರ ಅನುಭವಿಸೋಕ್ಕೆ ಯೋಗ ಇಲ್ಲ. ಹಾಗಾಗಿ ಇದು ಕೆಲವೇ ವರ್ಷಗಳಲ್ಲಿ 2 ವರ್ಷಗಳಲ್ಲಿ ಮುರಿದು ಬಿತ್ತು, ಸಂಸಾರ ಹಾಳಾಗೋಯ್ತು. ಹಾಗಾಗಿ ಅದಕ್ಕೆ ಜಾತಕ ತೋರಿಸ್ಕೋಬೇಕು. ಇದಕ್ಕೆಲ್ಲ ಪರಿಹಾರ ಮಾಡ್ಕೊಂಡು ಮದುವೆ ಮಾಡ್ಕೋಬೇಕು. ಏನು ಪರಿಹಾರ ಮಾಡ್ತಾರೆ ಅಂದರೆ, ಇದಕ್ಕೆ ಮದುವೆಗೂ ಮುಂಚೆನೇ ಇವ್ರಿಗೊಂದು ವೃಕ್ಷ ವಿವಾಹ ಮಾಡಿಸ್ತಾರೆ. ಆಮೇಲೆ ಪ್ರಾಣಿಗೆ ಒಂದು ಮದುವೆ ಮಾಡಿಸಿ ಅದಕ್ಕೆ ಸಂಹಾರ ಮಾಡಿಸ್ತಾರೆ, ಬಲಿ ಕೊಟ್ಟು ಮತ್ತು ಬ್ರಾಹ್ಮಣರಿಗೆ ದಾನ ಕೊಟ್ಟು ಇವರು ಒಂದು ನದಿಯೆಲ್ಲ ಸ್ನಾನ ಮಾಡಿಸ್ಕೊಂಬಂದು ಅದಿರೋ ಕೆಲವೊಂದು ಪೂಜೆ ಎಲ್ಲ ಇದೆ, ಹೋಮ ಎಲ್ಲ ಮಾಡಿದ್ದಾದಮೇಲೆ ಇವ್ರಿಗೆ ಮತ್ತೆ ಹೊಸ ಒಂದು ಜೀವನಕ್ಕೆ ಬೇರೆ ಮದುವೆ ಮಾಡ್ತಾರೆ. ಅದೊಂದು ಶಾಸ್ತ್ರ ಇದೆ, ಆ ರೀತಿ ಮಾಡಿಸ್ಕೋಬೇಕು. ಹಾಗಾಗಿ ನೋಡ್ಕೊಳ್ಳಿ, ನಮ್ಮ ಜಾತಕಗಳೇನಾದರೂ 7ನೇ ಮನೆಗೆ 8, 6, 12 ಅಧಿಪತಿಗಳೇನಾರ ಜೊತೆಯಲ್ಲಿದ್ದರು, ಅವ್ರ ದೃಷ್ಟಿ ಇದ್ದರೆ ನಿಮಗೆ ಸಂಸಾರದಲ್ಲಿ ಸಣ್ಣ ಪುಟ್ಟ ಏರುಪೇರು ಇರುತ್ತೆ, ಗಲಾಟೆ ಇರುತ್ತೆ, ತೊಂದರೆ ಇರುತ್ತೆ. ಅದನ್ನು ನೋಡಿ ಬಗೆಹರಿಸ್ಕೋಬೇಕು ನೀವು. ಇದು ಇವತ್ತಿನ ವಿಚಾರ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ವಿಡಿಯೋಗಳಲ್ಲಿ ಸಿಗ್ತೀನಿ. ಒಳ್ಳೆಯದಾಗಲಿ. ನಮಸ್ತೆ.